ನಾಯಕ ಶಿರೋಮಣಿಗಳೇ, ನಿಮಗೆ ಶರಣು. ಇವತ್ತಿನ ಕಾಲದಲ್ಲಿ ರಾಜ, ಪಾಳ್ಯಗಾರ, ದೊರೆ, ನಾಯಕ ಅಂತ ಕರೆಸ್ಕೊಳ್ಳೋಕ್ಕೆ ಕಾರಣವಾಗಿರ್ತಕ್ಕಂಥ ನೀವು, ನಿಮ್ಮ ಇತಿಹಾಸವನ್ನು ನಾವು ಅಲ್ಲಗಳೆಯುತ್ತಿದ್ದೇವೆ. ನಾಯಕ ಶಿರೋಮಣಿಗಳೇ, ಏನೆಂದು ಹೇಳಲಿ ಇವತ್ತಿನ ನಾಯಕ ಜನಾಂಗದ ಪರಿಸ್ಥಿತಿ? ಮುಮ್ಮಡಿ ಶಿಂಗೆನಾಯಕ, ಕಂಪಿಲರಾಯ, ಗಂಡುಗಲಿ ಕುಮಾರರಾಮ, ಹಕ್ಕರಾಯ, ಬುಕ್ಕರಾಯ, ಮಾರಪ್ಪ, ಮುದ್ದಪ್ಪ, ಕಂಪಣ, ನಿನ್ನ ವಂಶಸ್ಥರ ಪರಿಸ್ಥಿತಿ ಈ ಜನಾಂಗ ಏನಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ 77 ಪಾಳೆಪಟ್ಟುಗಳನ್ನು ಕಟ್ಟಿ ರಾಜರೆಂದು ಮೆರೆಯುತ್ತಿರುವ ನಾವು ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಇದಕ್ಕೆ ಕಾರಣ ನಮ್ಮಲ್ಲಿರೋ ಸ್ವಾರ್ಥ, ನಮ್ಮಲ್ಲಿರೋ ಇತಿಹಾಸ ಪ್ರಜ್ಞೆ. ಇದೇ ಕಾರಣ. ನಾಯಕ ಶಿರೋಮಣಿಗಳೇ, ಸುರಪರ ಸಂಸ್ಥಾನವನ್ನು ಕಟ್ಟಿದಂಥ ಗಡ್ಡಿ ಪಿಡ್ಡ ನಾಯಕರೇ, ನಿಮಗೆ ಶರಣು. ಗುಡುಗುಂಟಿ ಸಂಸ್ಥಾನವನ್ನು ಕಟ್ಟಿದಂಥ ಗಡ್ಡಿ ಲಿಂಗನಾಯಕರೇ, ನಿಮಗೆ ಶರಣು. ದೇವದುರ್ಗ ಸಂಸ್ಥಾನವನ್ನು ಕಟ್ಟಿದಂಥ ಸೋಮ ಜಂಪಲ ಭೂಮಿಪತಿ ರಾಜರಂಗಪ್ಪ ನಾಯಕರೇ, ನಿಮಗೆಂದು ಸಲಾಮು. ಕನಕಗಿರಿ ಸಂಸ್ಥಾನವನ್ನು ಕಟ್ಟಿದಂಥ ಮುಮ್ಮಡಿ ಗುಜ್ಜಾಲ ವಂಶದ ಪರಸಪ್ಪ ಉಡಿಚ ನಾಯಕರೇ, ನಿಮಗೊಂದು ಶರಣು. ಇಷ್ಟೆಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ 77 ಪಾಳೆಪಟ್ಟುಗಳನ್ನು ಕಟ್ಟಿ ಸ್ಥಾಪನೆ ಮಾಡಿದಂಥ ಇಂದು ನಿಮ್ಮ ಕೀರ್ತಿ ನಾವು ಅಳಿಸುತ್ತಿದ್ದೇವೆ. ಕ್ಷಮಿಸು ನಾಯಕರೇ, ನಮ್ಮನ್ನು ಕ್ಷಮಿಸಿ. ಯಾಕಂದರೆ ಇವತ್ತಿನ ಸ್ವಾರ್ಥ ಸಾಮ್ರಾಜ್ಯದಲ್ಲಿ ನಮ್ಮನ್ನು ನಾವು ಅಳಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಚರಿತ್ರೆಯನ್ನು ಬೇರೆ ಜನಾಂಗದವರು ಸೃಷ್ಟಿ ಮಾಡಿಕೊಂಡು ಇವರು ನಮ್ಮವರು ಅಂಥೇಳಿ ಅವರ ಸುಳ್ಳು ಇತಿಹಾಸವನ್ನು ಹೇಳುತ್ತಿದ್ದಾರೆ. ಆದರೆ ನಮ್ಮವರು ನಾವು ಬಾಯಿ ಮುಚ್ಚಿಕೊಂಡೇ ಕುಂತಿದ್ದೀವಿ. ಯಾಕೆ? ನಮಗೆ ಇತಿಹಾಸ ಪ್ರಜ್ಞೆ ಇಲ್ಲ. ನಾಯಕ ಶಿರೋಮಣಿಗಳೇ, ನಮ್ಮನ್ನು ಕ್ಷಮಿಸಿ 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 ಕ್ಷಮಿಸಿ.